ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ಗಮನಿಸೋದಾದ್ರೆ ಯತ್ನಾಳ್ ನೋಟಿಸ್ ಸಸ್ಪೆನ್ಸ್ ಉತ್ತರಕ್ಕೆ ವರಿಷ್ಠರು ನೀಡಿದ 3 ದಿನಗಳ ಗಡುವು ಅಂತ್ಯ ಮುಂದೇನು ಶಾಸಕರ ವಿರುದ್ಧ ಕ್ರಮ ಆಗತ್ತಾ ಆಗಲ್ವಾ ಅಂತ. ಸೊ ಯತ್ನಾಳ್ ಅವರು ನಿನ್ನೆ ಒಂದು ರಿಯಾಕ್ಷನ್ಸ್ ಅನ್ನ ಕೊಟ್ಟಿದ್ರು. ಏನಂತ ರಿಯಾಕ್ಷನ್ಸ್ ಅನ್ನ ಕೊಟ್ಟಿದ್ರು ಅಂತ ಹೇಳಿದ್ರೆ, ನಂಗೆ ಯಾವುದೇ ಥರದ ನೋಟಿಸ್ ಬಂದಿಲ್ಲ, ನೋಟಿಸ್ ಬಂದ್ರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನುವಂಥ ಅರ್ಥದಲ್ಲಿ ಅವರು ಉತ್ತರ ಕೊಟ್ಟಿದ್ರು. ಹೈಕಮಾಂಡ್ನ ನಾಯಕರು ತುಂಬಾ ಸ್ಟ್ರಿಕ್ಟ್ ಆಗಿ ನಾವ್ಯಾಕೆ ನಿಮ್ಮ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬಾರದು ಅನ್ನುವಂಥ ಪ್ರಶ್ನೆಯನ್ನ ಯತ್ನಾಳ್ ಅವರಿಗೆ ನೀಡೋದ್ರ ಮುಖಾಂತರವಾಗಿ ನೀವು ಉತ್ತರವನ್ನು ಕೊಡಬೇಕು ಅಂತ ಹೇಳಿದ್ರು. 3 ದಿನಗಳ ಗಡುವನ್ನು ಕೊಡಲಾಗಿತ್ತು. ಆ 3 ದಿನದ ಗಡುವು ಮುಕ್ತಾಯ ಆಗಿದೆ. ಇಲ್ಲಿವರೆಗೂ ಯತ್ನಾಳ್ ಕಡೆಯಿಂದ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಹೋಗಿಲ್ಲ, ಉತ್ತರ ಕೊಡುವಂಥದ್ದು ಯಾವುದೂ ಕೂಡ ಆಗಿಲ್ಲ. ಹೀಗಿರಬೇಕಾದ್ರೆ ಬಿಜೆಪಿಯ ಕೇಂದ್ರದ ನಾಯಕರುಗಳು, ಹೈಕಮಾಂಡ್ನ ನಾಯಕರುಗಳು ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ತಾರಾ, ಶಿಸ್ತು ಕ್ರಮವನ್ನು ಕೈಗೊಳ್ತಾರಾ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ ಆಗಿದೆ. ಯಾಕಂದ್ರೆ ಈಗಾಗಲೇ ಬಿಜೆಪಿಯಲ್ಲಿ ತೀವ್ರ ರೀತಿಯಾದಂಥ ಅಸಮಾಧಾನ ಅನ್ನೋದಕ್ಕಿದೆ. ಅದರಲ್ಲೂ ಈ ತಟಸ್ಥದವರು ಮತ್ತು ಬೇರೆ ಬೇರೆ ಹಿರಿಯ ಬಿಜೆಪಿ ನಾಯಕರು ಇಲ್ಲ, ಈಗ ಕ್ರಮ ಕೈಗೊಂಡ್ಲಿಲ್ಲ ಅಂತ ಅಂದ್ರೆ ಅದು ಬೇರೆ ರೀತಿಯಾದಂಥ ಮೆಸೇಜ್ ಪಾಸ್ ಆಗುತ್ತೆ. ಹೇಳಿ ಕೇಳಿ ನಮ್ಮದು ಶಿಸ್ತಿನ ಪಕ್ಷ ಅಂತ ಕರೀತಾರೆ. ಈಗ ಯತ್ನಾಳ್ ಅವರು ಎಲ್ಲಿ ಬೇಕು ಹೇಗೆ ಬೇಕು ಹಾಗೆಲ್ಲ ಮಾತಾಡ್ತಾ ಇದ್ರೆ ನಾವು ಅವ್ರಿಗೊಂದು ಬ್ರೇಕ್ ಹಾಕ್ಲಿಲ್ಲ ಅಂತ ಅಂದ್ರೆ ಮುಂದೆ ಅದು ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತೆಲ್ಲ ಒತ್ತಾಯ ಮಾಡಿದ ಮೇಲೆ, ಒತ್ತಡ ಹೇರಿದ ಮೇಲೆನೆ ನೋಟಿಸ್ ಕೊಟ್ಟಿರೋದು. ಈಗ ಹೈಕಮಾಂಡ್ ನಾಯಕರ ನೋಟಿಸಿಗೂ ಡೋಂಟ್ ಕೇರ್ ಅಂತ ಯತ್ನಾಳ್ ಅವರು ವರ್ತಿಸ್ತಾ ಇರೋದು ಇದು ಹೈಕಮಾಂಡ್ ನಾಯಕರಿಗೂ ಕೂಡ ಒಂದು ರೀತಿಯಾದಂಥ ಮುಜುಗರ ಕಾರಣ. ಮೊದಲೆಲ್ಲ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಅಥವಾ ಗಮನಿಸಬೇಕಾಗತ್ತೆ. ಈ ಹಿಂದೆ RSS ಅಥವಾ ಹೈಕಮಾಂಡ್ ನಾಯಕರು ಯಾವುದಾದ್ರೂ ಒಂದು ಸಂದೇಶವನ್ನು ಬಿಜೆಪಿ ನಾಯಕರಿಗೆ ಕೊಡ್ತಾರೆ ಅಂತ ಅಂದ್ರೆ ಅದು ಕಡ್ಡಿ ಮುರಿದಂಗೆ ಆ ಸಂದೇಶ ಇರ್ತಿತ್ತು. ಅದಕ್ಕೆ ಎಂಥವ್ರೇ ಆದ್ರೂ ತಲೆಬಾಗಿ ಉತ್ತರವನ್ನು ಕೊಡಬೇಕಾಗಿತ್ತು. ಆದ್ರೆ ಹೈಕಮಾಂಡ್ಗೆ ಸಡ್ಡು ಹೊಡೆದು ನಿಲ್ಲುವಂಥ ವ್ಯಕ್ತಿತ್ವ ಅಂತ ಅಂದ್ರೆ ಅದು ಯತ್ನಾಳ್ ಅವ್ರದ್ದು. ಇದು ಕಾರ್ಯಕರ್ತರಿಗೂ ಬೇರೆ ಥರದೊಂದು ಮೆಸೇಜ್ ಪಾಸ್ ಆಗ್ಬೋದು. ಹಾಗಿದ್ರೆ ಹೈಕಮಾಂಡ್ ನಾಯಕರ ಮಾತಿಗೆ ಬೆಲೆ ಇಲ್ವಾ? ಬಿಜೆಪಿ ನಾಯಕರು ಕಳಿಸುವಂಥ ನೋಟಿಸಿಗೆ ಕಿಮ್ಮತ್ತು ಬೆಲೆ ಕೊಡೋದಿಲ್ವಾ? ಇದನ್ನ ಎಲ್ಲರೂ ಫಾಲೋ ಮಾಡಿದ್ರೆ ಬಿಜೆಪಿ ಕತೆಗೆ ಏನಾಗಬಹುದು? ಶಿಸ್ತಿನ ಪಕ್ಷ ಅಂತ ಇತ್ತಲ್ಲ, ಅದನ್ನು ತೆಗೆದು ಹಾಕ್ಬೇಕಾ ಅನ್ನೋದೊಂದು ಪ್ರಶ್ನೆ ನೋಡ್ಬೇಕಾಗತ್ತೆ. ಈ 3 ದಿನದ ಗಡುವು ಮುಕ್ತಾಯ ಆಗಿ ಹೋಗಿದೆ. ಈಗ ಯತ್ನಾಳ್ ವಿರುದ್ಧ ಯಾವ ಥರದ ಕ್ರಮವನ್ನು ಕೈಗೊಳ್ತಾರೆ ಅಂತ. ಕ್ರಮ ಕೈಗೊಂಡ್ಲಿಲ್ಲ ಅಂತಂದ್ರೆ ಕೇಂದ್ರ ನಾಯಕರಿಗೆ ಇದೊಂಥರ ಹಿನ್ನಡೆ ಆಗತ್ತೆ. ಯತ್ನಾಳ್ ಅವರು ವರ್ಚಸ್ಸು ಜಾಸ್ತಿ ಆದಂಗೆ ಆಗತ್ತೆ. ಅಲ್ಲ, ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ ಕೊಟ್ಟವರೇ ನೀನು ಉತ್ತರ ಕೊಡಬೇಡ ಅಂತ ಏನಾದ್ರು ಹೇಳಿರಬಹುದು. ನಾವು ಕೊಟ್ಟಂಗ್ ಮಾಡ್ತೀವಿ, ನೀವು ಇಸ್ಕೊಂಡಂಗ್ ಮಾಡಿ ಅಂತ ಹೇಳಿರ್ಬೋದು. ಯಾಕಂತಂದ್ರೆ ಈಗ ಆಲ್ರೆಡಿ ಅವ್ರ ಹೆಸರಲ್ಲಿ ತುಂಬಾ ನೋಟಿಸ್ಗಳಿದೆ. ಸೊ ಹೀಗಾಗಿ ನೋಟಿಸ್ಗೆ ಉತ್ತರ ನಾನು ಮೊದಲು ಏನಂತಂದ್ರು, ನೋಟಿಸೇ ಬಂದಿಲ್ಲ, ನನಗೆ ನೋಟಿಸ್ ಬರಲಿಲ್ಲ ಅಂತಂದ್ರೆ ಉತ್ತರ ಕೊಡೋ ಪ್ರಮೇಯನೇ ಬರಲ್ಲ ಅಂತ ಅಂದಿದ್ರು. ಆದ್ರೆ ಈಗ ಏನಂತಂದ್ರೆ ನೋಟಿಸ್ ಬಂದಿದೆ, ಆದ್ರೆ ನಾನು ಉತ್ತರ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇವ್ರ ಹಿಂದೆ ಮತ್ತಾರಾದ್ರೂ ಇದಾರಾ? ದೊಡ್ಡ ದೊಡ್ಡ ನಾಯಕರು, ಬಿಜೆಪಿ ಹೈಕಮಾಂಡ್ ಏನಂತಂದ್ರೆ ತುಂಬಾ ಶಿಸ್ತಿನ ಪಕ್ಷ, ಇಂಥವರನ್ನ ಬೇಗ ತೆಗೆದು ಬಿಸಾಕತ್ತೆ. ಆದ್ರೆ ಕಳೆದ 2-3 ವರ್ಷಗಳಿಂದ ಈ ಯತ್ನಾಳ್ ಅವರ ಅಸಮಾಧಾನ ಇದೆಯಲ್ಲ, ಇದು ಚಿಕ್ಕ ಜ್ವಾಲಾಮುಖಿಯಾಗಿತ್ತು. ಈಗ ಏನಂತಂದ್ರೆ ಕೆಂಡದಂತೆ ಕಾರ್ತಾ ಇದ್ದಾರೆ. ಬಟ್ ಇದು ಈ ನಡೆಗಳು ನೋಡ್ತಿದ್ರೆ ಒಂದಂತೂ ಅನ್ಸುತ್ತೆ, ಒಂದು ಯತ್ನಾಳ್ ಕಂಡ್ರೆ ಹೈಕಮಾಂಡ್ ನಾಯಕರಿಗೆ ಭಯ ಇರ್ಬೋದು. ಯಾಕಂದ್ರೆ ಯತ್ನಾಳ್ ಅವ್ರ ಮೈಕ್ ಹಿಡಿದ್ರೆ ಸಾಕು, ಯಾರ್ಯಾರು ಏನೇನ್ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಯಾರ್ಯಾರ ಬಗ್ಗೆ ಏನೇನ್ ಮಾತಾಡ್ಬೇಕು ಅದನ್ನೆಲ್ಲ ಹೇಳ್ಬಿಡ್ತಾರೆ. ಇನ್ನೊಂದು ಇಲ್ಲ ಒಂದ್ ಕಡೆಯಲ್ಲಿ ಯತ್ನಾಳ್ ಅವರನ್ನ ಬಳಸಿಕೊಂಡು ಇನ್ಯಾರನ್ನು ಸೈಡ್ ಲೈನ್ ಮಾಡುವಂತ ಕೆಲಸ ಆಗ್ತಾ ಇರತ್ತೆ. ಅಥವಾ ಯತ್ನಾಳ್ ಮೇಲೆ ಸಾಫ್ಟ್ ಕಾರ್ನ್ ಅನ್ನೋದು ಇರ್ಬೇಕು ಅಂತ. ಯತ್ನಾಳ್ ಮೇಲೆ ಸಾಫ್ಟ್ ಕಾರ್ನ್ ಇರುವಂತದ್ದು ಏನು ನಡೆದೇ ಇಲ್ಲ. ಸೊ ಏನೋ ಒಂದ್ ಕಾಯಿನ್ ಇಟ್ಕೊಂಡು ಇನ್ನೊಂದ್ ಕಾಯಿನ ಮೂವ್ ಮಾಡೋ ಕೆಲಸ ಹೈಕಮಾಂಡ್ ನಾಯಕರೇ ಮಾಡ್ತಿದ್ದಾರ ಅಂತ ಒಂದು ಅನುಮಾನ ಕೂಡ ಬರುತ್ತೆ ಇದನ್ನ ನೋಡ್ತಾ. ಇದೇನಂತಂದ್ರೆ ತನ್ನ ಸ್ವಪಕ್ಷದವರ ವಿರುದ್ಧವೇ ಕೋವಿಡ್ ನಲ್ಲಿ 2,000 ಕೋಟಿ ರೂಪಾಯಿ ಏನೋ ಹಗರಣ ಆಗಿದೆ ಅಂತ ಓಪನ್ ಆಗಿ ಹೇಳ್ತಾರೆ. ಅದು ಕೂಡ ಹೆಸರನ್ನ ಕೋಟ್ ಮಾಡಿ ಹೇಳ್ತಾರೆ. ಸೊ ಇಂತಹ ಹಗರಣಗಳನ್ನ ಸ್ವಪಕ್ಷದವರೇ ಅದನ್ನ ಹೆಂಗೆ ಇಟ್ಕೊಂಡಿದಾರಂತ, ಇಂತಹ ವ್ಯಕ್ತಿಯನ್ನ ಹೆಂಗೆ ಅವರು ಸಹಿಸಿಕೊಳ್ತಿದಾರಂತ. ಈಗ ನೋಟಿಸ್ ಕೊಟ್ಟಿದ್ದಾರೆ, ಅಟ್ಲೀಸ್ಟ್ ಒಂದು ಎಲ್ಲಾದ್ರೂ ಒಂದು ಹೇಳಿಕೆ ಕೊಡಬಹುದಿತ್ತೇನೋ ಅಥವಾ ಒಂದು ಪತ್ರಿಕಾ ಮಾಧ್ಯಮ ಪ್ರಕಟಣೆ ಕೊಡಬಹುದಿತ್ತೇನೋ ಅಂತ ಅನಿಸುತ್ತೆ. ಬಟ್ ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅಂತ ನೋಡ್ಬೇಕು. ಆದ್ರೆ ನೆಕ್ಸ್ಟ್ ಸ್ಟೋರಿ ಏನಂತಂದ್ರೆ ಮೆಟ್ರೋ ದರ.